ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಸಿನಿಮಾದ ಡ್ಯೂರೇಷನ್ ಬಂದು 1 ಗಂಟೆ 35 ನಿಮಿಷ. ಸೊ ಸಾಮಾನ್ಯವಾಗಿ 2.5 ಗಂಟೆ, ಈಗ ಧುರಂಧರ ಆದಮೇಲೆ 4 ಗಂಟೆ ಸಿನಿಮಾ ಅಂತಿಲ್ಲ ಸಂದರ್ಭದಲ್ಲಿ 1 ಗಂಟೆ 35 ನಿಮಿಷ ಅನ್ನೋ ನಾವು ಡಿಸೈಡ್ ಮಾಡ್ಕೊಳ್ಳೋದಿಲ್ಲ, ಅದೇ ದೊಡ್ಡ ಧೈರ್ಯ ಆ್ಯಕ್ಚುಲಾಗಿ. ಯಾಕೆ, ಏನು ಕಾರಣ ಅದು? ವೈ ನಾಟ್? ಅದೇನಕ್ಕೆ ಅನಿವಾರ್ಯ? ನಾವು ಯಾಕೆ ಒಂದು ಸೀನ್ನ ಇನ್ಕ್ಲೂಡ್ ಮಾಡಬೇಕು ಲೆಂಗ್ತ್ ಮಾಡೋಕ್ಕೋಸ್ಕರ? ಕತೆಗೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದಾರೆ ಅಷ್ಟೇ. ಈಗ ನಾವು ಎಷ್ಟೋ ಇಂಗ್ಲೀಷ್ ಫಿಲಮ್ಸ್ ನೋಡ್ತೀವಲ್ಲ, 1.5 minutes, 1.5 hours, 1 hour 10 minutes. ಅದರಲ್ಲೂ ವಿ ಎಂಜಾಯ್, ಅದರಲ್ಲೂ ಇಂಟರ್ವಲ್ಲೂ ಇರುತ್ತೆ ಇಫ್ ಯು ಗುಡ್. ಸೊ ಕತೆಗೆ ಎಷ್ಟು ಹೇಳಬೇಕು ಅಷ್ಟೇ ನಾವು ಹೇಳಿದ್ದೀವಿ. ಅದಕ್ಕೆ ಜಾಸ್ತಿನೂ ಹೇಳೋಕ್ಕೆ ಇಷ್ಟಪಡಲ್ಲ, ಕಮ್ಮಿನೂ ಇಲ್ಲ. ಲೆಂಗ್ತಿಗೋಸ್ಕರ ನಾವು ಸುಮ್ಮನೆ ಸೀನ್ಸ್ ಆ್ಯಡ್ ಮಾಡೋದ್ರಲ್ಲಿ ಅರ್ಥನೂ ಇಲ್ಲ. ಯಾಕಂದರೆ ಪ್ರೇಕ್ಷಕರಿಗೆ ಅದು ಬೋರ್ ಅನಿಸ್ಬಾರ್ದು. ಸೊ ಹಾಗಾಗಿ ಎಷ್ಟೇ ಲೆಂಗ್ತ್ ಬೇಕಿತ್ತು ಅಷ್ಟೇ ಲೆಂಗ್ತ್ ಇಟ್ಕೊಂಡಿದ್ದೀವಿ. ಸುಮ್ಮನೆ ಏನೋ ಹೇಳ್ತಾನೆ ಇರೋ ಲ್ಯಾಗ್ ಆಗೋ ಬದಲು ನಿಜ ಪಚ್ಚ ಯಾರು ಅವ್ರ ಕತೆ ಏನು ಮುಗಿಸ್ಬಿಟ್ರೆ ಬೆಟ್ರ್. ಬಿಕಾಸ್ ಸಿನಿಮಾ ಯೂಶಲಿ ನಿಮ್ಮೊಂದು ಟೈಮ್ ಡ್ಯೂರೇಷನ್ ಅಂತ ಇರುತ್ತೆ, ಇಷ್ಟೆಲ್ಲ ಮುಗಿಸ್ಬೇಕು ಅಂತ. ಸೊ ಎಷ್ಟು ಕ್ರಿಸ್ಪಾಗಿ ಹೇಳ್ತಾರೆ ಈ ಜನ್ರೇಷನ್ಗೆ, ಯಾರಿಗೂ ಟೈಮ್ ಇಲ್ಲ ಇವತ್ತು. ಸ್ವಲ್ಪ ಒಂದು ಸೀನ್ ಅಕ್ಕಲ್ರಿ ಚೆನ್ನಾಗಿಲ್ಲ ಅಂದರೆ ಫೋನ್ ನೋಡೋಕೆ ಶುರು ಮಾಡ್ಬಿಡ್ತಾರೆ. ಅದ್ರ ಬದಲು ನೀಟಾಗಿ ಟೈಟಾಗಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಯಾಕಂದರೆ ನೀವು ಸೀರೀಸ್ ತೊಗೊಳ್ಳಿ, ಒಂದು 10 ಎಪಿಸೋಡ್ ಹೇಳೋಣ ಅವ್ರ ಬಗ್ಗೆ, 20 ಎಪಿಸೋಡ್ ಹೇಳೋಣ. ಬಟ್ ಸಿನಿಮಾ ಹಂಗಲ್ವಲ್ಲ, ಎಷ್ಟು ಇಂಟ್ರೆಸ್ಟಿಂಗ್ ಮಾಡ್ತೀವಿ ಅಷ್ಟು ಒಳ್ಳೇದು ಅಂತ. ಹಾಗಂತ ದುರಂಧರಿಗೆ ಅವರಿಗೆ 4 hour ಬೇಕಿತ್ತು ಆ ಕತೆ ಹೇಳಕ್ಕೆ, ಬಟ್ ಈ ಕತೆಗೆ ಅಷ್ಟು ಬೇಡ. ಮೇ ಬಿ ಶೋಗಳ ಸಂಖ್ಯೆಗಳು ಕೂಡ ಜಾಸ್ತಿ ಆಗುತ್ತಾ ಅಂತ ಸರ್? ಶೋಗಳ ಸಂಖ್ಯೆ ಸಿಂಗಲ್ ಥಿಯೇಟ್ರ್ ಜಾಸ್ತಿ ಆಗಲ್ಲ, ಅಷ್ಟೇ ಇರುತ್ತೆ, 4 ರಿಂದ 5 ಇರುತ್ತೆ. ಮಲ್ಟಿಪ್ಲೆಕ್ಸ್ ನೋಡಬೇಕು ಅಂದರೆ, ಬಿಕಾಸ್ ಡ್ಯೂರೇಷನ್ ಕಮ್ಮಿ ಇರೋದ್ರಿಂದ ಬೇರೆ ಸಿನಿಮಾಗಳು ಹೆಂಗಿರುತ್ತೆ ನೋಡಿಕೊಂಡು 100% ಜಾಸ್ತಿ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಫಸ್ಟ್ ಡೇ ಆದಮೇಲೆ ಗೊತ್ತಾಗುತ್ತಲ್ಲ ಎಲ್ಲ. ಎಸ್ ಮೇಡಮ್, ಈ ಸಿನಿಮಾಗೆ ಸುದೀಪ್ ಸರ್ ಕೊಟ್ಟಂಥ ಸಾಥ್ ಆರಂಭದಿಂದ ಇಲ್ಲಿ ತನಕ ಇನ್ನೂ ಬಿಟ್ಟಿಲ್ಲ. ತುಂಬ ಸಾಥ್ ಕೊಟ್ಟಿದ್ದಾರೆ. ಎಲ್ಲ ಪ್ರತಿ ಹಂತದಲ್ಲೂ ನಮಗೆ ಒಳ್ಳೆ ಒಂದು ಗೈಡ್ ಆಗಿದ್ದಾರೆ. ನಮಗೇನು ಬೇಕೋ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಬಟ್ ಅವರಾಗಿ ಅನ್ನೆಸೆಸರಿ ಇಂಟರ್ಫಿಯರೆನ್ಸ್ ಯಾವುದೂ ಇರ್ತಿರ್ಲಿಲ್ಲ. ನಮಗೇ ಬಿಟ್ಟಿದ್ದು, ನೀವು ನೋಡಿ, ನೀವು ಕಲೀರಿ, ಅದನ್ನು ಎಂಜಾಯ್ ಮಾಡಿ ನೀವು. ಸೊ ನಮಗೆ ಯಾವಾಗ ಹೆಲ್ಪ್ ಬೇಕು ಅಂತ ಅನಿಸ್ದಾಗ ನಾವು ಅವ್ರ ಹತ್ರ ಹೋಗಿದ್ದೀವಿ, ಅವ್ರ ಗೈಡೆನ್ಸ್ ಕೇಳಿದ್ದೀವಿ. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಅವರ ಒಂದು ಸಣ್ಣ ಒಂದು ಕೊಡುಗೆ ಇದೆ. ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆನೂ ಅವ್ರ DTS ಫಸ್ಟ್ ಕಾಪಿ ಎಲ್ಲ ನೋಡಿ ಮಲಗಿದ್ದೆ 4:15ಗೆ. ಯಾಕಂದರೆ ನಮಗೆ ಅದು ಕೆಲವೆಲ್ಲ ಅಬ್ಸರ್ವೇಷನ್ ನಮಗೆ ಗೊತ್ತೂ ಆಗಲ್ಲ. ಬಟ್ ಎಲ್ಲೋ ಈ ಒಂದು ಟ್ಯೂನ್ ಮಿಸ್ ಆಗಿದೆ, ಅಥವಾ ಇಲ್ಲಿ ಒಂದು ಸೌಂಡ್ ಮಿಸ್ ಆಗಿದೆ, ಅಲ್ಲಿ ಲೈಟ್ ಅಷ್ಟು ಬ್ರೈಟ್ ಇಲ್ಲ. ಅಮೇಝಿಂಗ್ಲಿ ಒಬ್ಸರ್ವೆಂಟ್. ಏನೇನೋ ಕಂಡುಹಿಡಿತಾರೆ. ನನಗೆ ಅದು ಹೆಂಗೆ ನೋಡುತ್ತಿದೆ ನನಗೆ ಐ ಕ್ಯಾನ್ ನೆವರ್ ರಿಮೆಂಬರ್. ಇನ್ಫ್ಯಾಕ್ಟ್ ಯಾವುದೋ ಒಂದು ಸಮ್ಟೈಮ್ ಬ್ಯಾಕ್ ಎಡಿಟಲ್ಲಿ ಒಂದು ಮಿಸ್ಟೇಕ್ ಆಗಿತ್ತು ಯೋಗಿ. ಸಡನ್ನಾಗಿ ಏನೋ ಫ್ಲಿಪ್ ಆಗೋಯ್ತು ಕ್ಯಾರೆಕ್ಟರ್ಸ್. ರೈಟಲ್ಲಿರೋರು ಲೆಫ್ಟಿಗೆ ಹೋಗ್ಬಿಟ್ಟಿದ್ದಾರೆ. ಅದು ನಮಗೆ ಗೊತ್ತಾಗಲ್ಲ, ಯಾಕಂದ್ರೆ ಸುಮ್ಮನೆ ಇಬ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಹೆಂಗೆ ಇವನು ಈ ಕಡೆ ಇದ್ದವನಲ್ವಾ, ಹಾಗೆ ಸೋ ಅಮೇಝಿಂಗ್. ಯಾಕಂದ್ರೆ ಈ ವಾಸ್ ನಾಟ್ ಪಾರ್ಟ್ ಆಫ್ ಫಿಲ್ಮ್ ಮೇಕಿಂಗ್, ಬಟ್ ಆ ಸೀನ್ಸ್ ನೋಡ್ತಾ ಹೌ ಮಚ್ ಹಿ ಇಸ್ ಒಬ್ಸರ್ವ್ಡ್.